ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಒಂದು ಇಂಪಾರ್ಟೆಂಟ್ ನ್ಯೂಸನ್ನು ನಿಮಗೆ ತಿಳಿಸುವಂಥ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ 7/12/2025 ನಡೆದಂತಹ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಅದಕ್ಕೆ ಸಂಬಂಧಿಸಿದಂತೆ ಒಂದು ಫೈನಲ್ ಕೀ ಆನ್ಸರ್ಸನ್ನು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ತಿಳಿಸುವಂಥ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಜಸ್ಟ್ ಸ್ಕೂಲ್ ಎಜುಕೇಷನ್ ಅನ್ನುವಂಥ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಫೈನಲ್ ಕೀ ಆನ್ಸರ್ಸ್ ಅಂತ ಬಿಟ್ಟು ಅದ್ರ ಮೇಲೆ ಟಚ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಈ ಒಂದು ಫೈನಲ್ ಕೀ ಆನ್ಸರ್ಸ್ ಪೇಪರ್ 1ಗೆ ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತೆ ಎಲ್ಲ ಇರುತ್ತೆ. ಇದರಲ್ಲಿ ನಾವು ನೋಡುವುದಾದರೆ ಉರ್ದು ಅಲ್ಲಿ ಫಸ್ಟ್ ಪೇಪರಲ್ಲಿ ಲ್ಯಾಂಗ್ವೇಜಸ್ ಏನಿದೆ, ಫಸ್ಟ್ ಲ್ಯಾಂಗ್ವೇಜ್ ಉರ್ದು ಅಲ್ಲಿ ಯಾವುದು 6th ಕ್ವೆಶ್ಚನ್ ಡಿಲೀಟ್ ಆಗಿರುತ್ತೆ. ಮತ್ತು ಇಲ್ಲಿ 16th ಕ್ವೆಶ್ಚನ್ ಯಾವುದರಲ್ಲಿ ಕನ್ನಡದಲ್ಲಿ 1 or 4 ಅಂತ ಒಟ್ಟು ಇದೆ. ಬಟ್ ಅವರು ಏನು ಕೊಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಈವನ್ 22 ಕ್ವೆಶ್ಚನ್ ಇಂಗ್ಲೀಷಲ್ಲಿ ಕೂಡ 3 or 4 ಅಂತಿದೆ. ಮತ್ತು 30th ಕ್ವೆಶ್ಚನ್ ಕನ್ನಡ ಸೇಮ್ 1 or 2 ಅಂತ ಬಿಟ್ಟು ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಇಲ್ಲಿ ಯಾವುದು ಕೂಡ ಇಲ್ಲ. ಮತ್ತು ಪೇಪರ್ 3 ಪೇಪರ್ 1ನಲ್ಲಿ ಏನು ಪಾರ್ಟ್ 3ಗೆ ಸಂಬಂಧಿಸಿದಂತೆ, ಪಾರ್ಟ್ 3 ಅಂತಂದರೆ ನಾವು ಚೈಲ್ಡ್ ಡೆವಲಪ್ಮೆಂಟ್ ಆರ್ ಸೈಕಾಲಜಿ ಏನಂತೀವಿ ಅದನ್ನು ನಾವಿಲ್ಲಿ ನೋಡ್ಬೋದು. ಸೈಕಾಲಜಿಗೆ ಸಂಬಂಧಿಸಿದಂತೆ ಮತ್ತು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 2025 ಅದಕ್ಕೆ ಸಂಬಂಧಿಸಿದಂತೆ ಮ್ಯಾಥ್ಸು, EVS, ಸೋಷಿಯಲ್ ಸೈನ್ಸು, ಅದಕ್ಕೆ ಸಂಬಂಧಿಸಿದಂತೆ ನೀವಿಲ್ಲಿ 91 150ವರೆಗೂ ಕೂಡ ಅದಕ್ಕೆ ಸರಿಯಾದ ಆನ್ಸರನ್ನು ನಾವು ನೋಡ್ಬೋದು. ಅವೆಲ್ಲವೂ ಕೂಡ ಪೇಪರ್ 1ಗೆ ಸಂಬಂಧಿಸಿದಂತೆ. ಮತ್ತು ಪೇಪರ್ 2ಗೆ ನಾವು ನೋಡೋದಾದರೆ ಪೇಪರ್ 2 ಅಲ್ಲಿ ಪಾರ್ಟ್ 1 ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್, ಉರ್ದು ಏನಿದೆ ಆ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಈ ಕೀ ಆನ್ಸರ್ಸ್ ಇರುತ್ತೆ. ಮತ್ತು ಪೇಪರ್ 2 ಪಾರ್ಟ್ 2 ಅಂತಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇಲ್ಲ ಕನ್ನಡ ಇಲ್ಲ ಬೇರೆ ಯಾವುದು ಇರುತ್ತೋ ಆ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ ಇಲ್ಲಿ ನೀವು ನೋಡ್ಬೋದು. ಇದರಲ್ಲಿ ನಾವು ಇಂಗ್ಲೀಷ್ ಏನಿದೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಏನಿದೆ ಅದರಲ್ಲಿ 47ನೇ ಕ್ವೆಶ್ಚನ್ಗೆ 2 ಇಲ್ಲ 3 ಅಂತ ಬಿಟ್ಟು ಕೊಟ್ಟಿದ್ದಾರೆ. 55ನೇ ಕ್ವೆಶ್ಚನ್ಗೆ 2 or 3 ಇಲ್ಲ 3 ಅಂತ ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಚೈಲ್ಡ್ ಪೆಡಗಾಗಿಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಮತ್ತು ಸೋಷಿಯಲ್ ಸೈನ್ಸಲ್ಲಿ ನಾವು 98ನೇ ಪ್ರಶ್ನೆಗೆ 1 or 2 ಅಂತ ಬಿಟ್ಟು ಕೊಟ್ಟಿದ್ದಾರೆ. ಮತ್ತು 138 ಕ್ವೆಶ್ಚನ್ 1 or 3 ಅಂತ ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಓಕೆ, ಬಟ್ ಫೈನಲ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ, ಓಕೆ, ಆ ಫೈನಲ್ ರಿಸಲ್ಟಲ್ಲಿ ಏನು ಡಿಸಿಷನನ್ನು ತಗೊಳ್ತಾರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಸೆಲ್ಲು ಅನ್ನೋದನ್ನು ನಾವೆಲ್ಲ ಅಭ್ಯರ್ಥಿಗಳು ನಾವು ಕಾದು ನೋಡಬೇಕು ಅಂತ ಹೇಳ್ತಾ, ಇದು ಹೊಸ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥ ಉದ್ದೇಶದಿಂದ ಈ ವಿಡಿಯೋನ ಮಾಡಿದೆ. ಈ ಒಂದು ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಏನಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.